ಗುರುಭ್ಯೋ ನಮಃ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಜನ್ಮಕುಂಡಲಿ ಅಂದರೆ ಏನು? ಮಗು ಹುಟ್ಟಿದ ತಕ್ಷಣ ಮಗುವಿನ ನಕ್ಷತ್ರವನ್ನು ನಾವು ನೋಡ್ತೇವೆ. ಒಳ್ಳೆಯ ನಕ್ಷತ್ರನೋ ಕೆಟ್ಟ ನಕ್ಷತ್ರನೋ, ದೋಷಯುಕ್ತವಾಗಿದೆಯೋ ಅಥವಾ ಶುಭವಾಗಿದೆಯೋ, ಆ ಮಗುವಿನ ನಕ್ಷತ್ರ ಅನುಸಾರವಾಗಿ ಶಾಂತಿ ಪೂಜೆಗಳನ್ನು ಏನಾದರೂ ಮಾಡುವುದಿದೆಯೋ ಎಂಬುದರ ಬಗ್ಗೆ ಪ್ರತಿಯೊಬ್ಬರು ಅರ್ಚಕರ ಹತ್ರ, ಜ್ಯೋತಿಷ್ಯರ ಹತ್ರ ಬಂದು ಕೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 27 ನಕ್ಷತ್ರಗಳಲ್ಲಿ ಕೆಲವೊಂದು ದುಷ್ಟ ನಕ್ಷತ್ರಗಳು ಇರ್ತದೆ, ಅಂದರೆ ಶಾಂತಿ ನಕ್ಷತ್ರಗಳು. ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಶುಭ, ಕುಟುಂಬಕ್ಕೆ ಶುಭ, ತಾಯಿ ತಂದೆಗೆ ಶುಭ, ಮಗು ಹೇಗೆ ಬೆಳೆಯುತ್ತೋ ಹಾಗೆ ಮಾತಾ ಪಿತೃಗಳ ಬೆಳವಣಿಗೆಯೂ ಚೆನ್ನಾಗಿ ಆಗತಕ್ಕಂಥ ಕೆಲವು ಶುಭ ನಕ್ಷತ್ರಗಳಿವೆ. ಕೆಲವೊಂದು ದುಷ್ಟ ನಕ್ಷತ್ರಗಳಿವೆ. ಇದರಿಂದ ತಂದೆಗೆ ದೋಷ, ತಾಯಿಗೆ ದೋಷ, ಸೋದರ ಮಾವನಿಗೆ ದೋಷ ಹಾಗೂ ಮಗುವಿಗೆ ದೋಷ, ಈ ಥರದ ದೋಷಗಳೆಲ್ಲ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ಮೊಟ್ಟ ಮೊದಲಿಗೆ ಏನು ಮಾಡಬೇಕು? ಜ್ಯೋತಿಷ್ಯವನ್ನು ಅವರ ಹುಟ್ಟಿದ ನಕ್ಷತ್ರ ಯಾವುದು ಎಂಬುದು ತಿಳಿದುಕೊಂಡು ಆ ನಕ್ಷತ್ರ ಅನುಸಾರವಾಗಿ ಅದಕ್ಕೆ ಶಾಂತಿ ಅಥವಾ ಮಾಡಬೇಕು ಅಥವಾ ಮಾಡಬಾರದು ಎಂಬುದನ್ನು ಜ್ಯೋತಿಷ್ಯರಿಂದ ತಿಳಿದುಕೊಂಡು ಆ ಮಗುವಿನ ಜನ್ಮ ಜಾತಕವನ್ನು ಬರೆಸಬೇಕು. ಜನ್ಮ ಜಾತಕ ಬರೆಸುವುದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಂ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೆ ಜನ್ಮ ಪತ್ರಿಕಾ ಅಂತ ಹೇಳ್ತೀವಿ. ಅಂದರೆ ಆ ಮಗುವಿಗೆ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಪದವಿ, ವಿದ್ಯಾಭ್ಯಾಸ, ಆರೋಗ್ಯ, ಆಯುಷ್ಯ ಮತ್ತು ಮುಂದಿನ ಜೀವನದ ಬಗ್ಗೆ ಅಭಿವೃದ್ಧಿ ಆಗತಕ್ಕಂಥ ಸಕಲ ಭೋಗಭಾಗ್ಯಗಳು ಆ ಜಾತಕದಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಜಾತಕವನ್ನು ಬರೆಸುವುದರಿಂದ ಆ ಮಗುವಿಗೆ ಉತ್ತಮ ಶಿಕ್ಷಣ ದೊರೆಯುತ್ತಾ, ಅಥವಾ ಯಾವ ಉದ್ಯೋಗವನ್ನು ಅವನು ಆರಿಸಿಕೊಂಡು ಹೋಗಬೇಕು, ವಿವಾಹ ಯಾವ ವಯಸ್ಸಿನಲ್ಲಿ ಆಗಬೇಕು, ಹಾಗೂ ಅವನಿಗೆ ಮುಂಜಿ ಕಾರ್ಯಗಳು ಯಾವಾಗ ನಡೆಯಬೇಕು, ಆ ಮಗುವಿನ ಆರೋಗ್ಯ ಭಾಗ್ಯ ಹೇಗಿರುತ್ತೆ, ಆ ಮಗುವಿನ ಮುಂದಿನ ಭವಿಷ್ಯ ಉಜ್ವಲವಾಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಲು ಜನ್ಮಪತ್ರಿಕೆ ಬೇಕೇ ಬೇಕು. ಹಾಗೂ ಮದುವೆ ಮಾಡಬೇಕಾದರೂ ಸಹ ಆ ಮಗುವಿನ ಜಾತಕ ಮತ್ತು ವಧುವರರ ಸಾಲಾವಳಿಯನ್ನು ನೋಡಲಿಕ್ಕೂ ಸಹ ಅದು ಇಂಪಾರ್ಟೆಂಟಾಗಿ ಬೇಕೇ ಆಗಿರ್ತದೆ. ಹಾಗಾಗಿ ನೀವು ಜನ್ಮ ಜಾತಕವನ್ನು ಬರೆಸಿ ಆ ಮಗುವಿನ ಉಜ್ವಲ ಭವಿಷ್ಯವನ್ನು ನೀವು ರೂಪಿಸಿದಂತಾಗುತ್ತೆ. ಅದಕ್ಕಾಗಿ ನಿಮಗೆ ಮಾರ್ಗದರ್ಶನ ನೀಡಲು ನಾನು ಸದಾ ಸಿದ್ಧನಾಗಿದ್ದೇನೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಆ ಮಗುವಿನ ಭವಿಷ್ಯ ಮತ್ತು ಕುಂಡಲಿ ಜನ್ಮ ಪತ್ರಿಕೆಯನ್ನು ಬರೆಸುವುದು ಬಹಳ ಮುಖ್ಯವಾದ ಅಂಶ ಆಗಿರುತ್ತೆ. ಹಾಗಾಗಿ ಒಳ್ಳೆಯ ಜ್ಯೋತಿಷ್ಯರ ಹತ್ರ ಹೋಗಿ ಜ್ಯೋತಿಷ್ಯ ಆಧಾರಿತ ಪ್ರಕಾರ ಜನ್ಮ ಪತ್ರಿಕೆಯನ್ನು ಬರೆಸಬೇಕು. ಅದಕ್ಕಾಗಿ ಜನ್ಮ ದಿವಸ ಅಂದರೆ ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಹುಟ್ಟಿದ ಸ್ಥಳ ಇವುಗಳು ಬಹಳ ಮುಖ್ಯವಾಗಿರುತ್ತೆ. ಇದನ್ನು ನೀವು ಬರೆಸಿ ಮಗುವಿನ ಉಜ್ವಲ ಭವಿಷ್ಯಕ್ಕೆ ನೀವು ರೂಪಿಸಿ ಅಂತ ಹೇಳಿ, ನಿಮಗೆ ಇದರ ಸಲಹೆಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಿ, ನಮ್ಮ ವಿಳಾಸ ಶ್ರೀ ಸಾಯಿ ಅನುಗ್ರಹ, ಮನೆ ನಂಬರ್ 36, ಶಿರೂರು ಪಾರ್ಕ್, 2ನೇ ಹಂತ, ವಿದ್ಯಾನಗರ, ಹುಬ್ಬಳ್ಳಿ. ಈ ವಿಳಾಸಕ್ಕೆ ನೀವು ಭೇಟಿ ಕೊಡಬಹುದು. ನಮಸ್ಕಾರ. ನಮ್ಮನ್ನು ದೂರವಾಣಿ ಮುಖಾಂತರವಾಗಿಯೂ ಕೂಡ ನೀವು ಸಂಪರ್ಕಿಸಬಹುದು. 9449582353 ಈ ನಂಬರಿಗೆ ನೀವು ಸಂಪರ್ಕ ಮಾಡಬಹುದು.